ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರು ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಸಿಂಧನೂರಿನಲ್ಲಿ ಬೃಹತ್ ಕ್ಯಾಂಡಲ್ ಮಾರ್ಚ್ ಜರುಗಿದೆ. ಭಾರತದ ರತ್ನ ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಶನಿವಾರ ಸಂಜೆ 6 ಗಂಟೆಗೆ ಸಿಂಧನೂರಿನ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ತಾಲೂಕಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಅವರು ಚಾಲನೆಯನ್ನ ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿ ವೃತ್ತದವರೆಗೆ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮೊಂಬತ್ತಿ ಹಿಡಿದು ಬೃಹತ್ ಕಾಲ್ನಡಿಗೆ ಜಾಥಾದ ಮುಖಾಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಮಾವಣೆಗೊಂಡು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಬಾಬಾ ಸಾಹೇಬರಿಗೆ ನುಡಿನಮನವನ್ನ ಸಲ್ಲಿಸಲಾಯಿತು. ಈ ವೇಳೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಮಾತನಾಡಿ, ಡಿಸೆಂಬರ್ 6 ಬೆಳಕು ಹಾರಿತು ಜಗದಲ್ಲಿ ಅಸಂಖ್ಯಾತ ಶೋಷಿತ ಸಮುದಾಯ, ದಲಿತ ಸಮುದಾಯ ತಬ್ಬಲಿಯಾಯಿತು. ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ ಎಂದು ಬಾಬಾ ಸಾಹೇಬರನ್ನ ಸ್ಮರಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೈಹಿಕವಾಗಿ ನಮ್ಮನ್ನ ಅಗಲಿರಬಹುದು, ಆದರೆ ಅವರ ವಿಚಾರಗಳು, ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಇಂದಿಗೂ ಜೀವಂತವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿ ಯುವಜನತೆ ಬಾಬಾ ಸಾಹೇಬರು ನಮ್ಮಿಂದ ಅಗಲಿದ ಈ ದಿನದಂದು ಅವರ ಆಶಯಗಳನ್ನ, ಕನಸು, ಗುರಿಗಳನ್ನ, ಅವರ ವಿಚಾರಗಳನ್ನ ಈಡೇರಿಸುವುದರ ಮೂಲಕ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಗುವ ಮೂಲಕ ಶಪಥ ಮಾಡಬೇಕಿದೆ ಮತ್ತು ಶಿಕ್ಷಣದಿಂದ ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಬೇಕೆಂದು ಸಂಕಲ್ಪ ಮಾಡಬೇಕಿದೆ ಎಂದರು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀ ವೆಂಕಟೇಶ್, ಸಾಮಾಜಿಕ ಮುಖಂಡರಾದ ಎಚ್ಎನ್ ಪಡಿಗೇರ್, ಉಪನ್ಯಾಸಕರಾದ ನಾರಾಯಣ ಬೆಳಗುರ್ಕಿ, ಡಾಕ್ಟರ್ ಹುಸೇನಪ್ಪ ಅಮರಾಪುರ, ಅಮರೇಶ್ ಗಿರಿಜಾಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಶ್ರೀ ಯಂಕಪ್ಪ ಬಸವರಾಜ್, ಪಿಡಿಒ ಎಚ್ಎಫ್ ಮಸ್ಕಿ, ಬಸವರಾಜ್ ಬಾದರ್ಲಿ, ಡಾಕ್ಟರ್ ಬಸವರಾಜ್ ನಾಯಕ್, ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ ಯಾಪಲ್ ಪರವಿ, ತಾಲೂಕಾ ಅಧ್ಯಕ್ಷ ದುರೇಶ್ ಕಲ್ಲಮಂಗಿ, ನರಸಪ್ಪ ಬಡಿಗೇರ್, ಶರಣಬಸವ ಕಲ್ಮಂಗಿ, ಹನುಮೇಶ್ ಕರ್ನಿ, ಮಹೇಂದ್ರ, ಉಮೇಶ್ ಸುಕಲ್ಪೇಟೆ, ಹುಸೇನಿ, ಅಶೋಕ್ ಜಾಲವಾಡಗಿ ಸೇರಿದಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಾವಿರಾರು ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ4, ಸಿಂಧನೂರು. ಬೌದ್ಧ ಧರ್ಮದಲ್ಲಿ ನಿರ್ಮಾಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಮಹಾನ್ ನಾಯಕರಾದ್ರಿಂದ, ಮಹಾನ್ ಶತ ಕೋಟಿ ಜನಸಂಖ್ಯೆಗೆ ಅವರೊಂದು ನಾಯಕರಾದ್ರಿಂದ ಅವರನ್ನ ಮಹಾಪರಿನಿರ್ವಾಣ ಹೊಂದಿದ್ರಂತೇಳಿ, ಅವರಿಗೆ ಮಹಾಪರಿನಿರ್ವಾಣ ಹೊಂದಿದ್ರಂತೇಳಿ ಬಾಬಾ ಸಾಹೇಬರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಜಂಟಿಯಾಗಿ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕು. ವಿದ್ಯಾರ್ಥಿ ಜನರು ಈ ಸಂದರ್ಭದಲ್ಲಿ ಶಪಥ ಮಾಡಬೇಕು, ಸಂಕಲ್ಪ ಮಾಡಬೇಕಂತ ಹೇಳಿ ನಾವು ಒಂದು ವಿಚಾರ ಮಾಡಿದಾಗ ಎಲ್ಲ ವಿದ್ಯಾರ್ಥಿ ಜನರ ಕೂಡಿಸಿಕೊಂಡು ಇವತ್ತು ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವಂತದ್ದು, ಅಂಬೇಡ್ಕರ್ ಅವರಿಗೆ ಅವರನ್ನು ಸ್ಮರಿಸುವಂತ ಕಾರ್ಯಕ್ರಮ ನಾವು ಇವತ್ತು ಆಗ್ಬೇಕಂತ ಹೇಳಿ ನಾವು ಯೋಚನೆ ಮಾಡಲಾಗಿ ಎಲ್ಲರ ಸಹಕಾರದಿಂದ, ಇಲಾಖೆಯವರು ಮತ್ತು ವಿದ್ಯಾರ್ಥಿ ಜನರು, ಇನ್ನಿತರ ಮುಖಂಡರು ಎಲ್ಲರ ಸಹಕಾರದಿಂದ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಒಬ್ಬ ವ್ಯಕ್ತಿಯನ್ನು ನೆನೆಸಬೇಕಾದ್ರೆ, ಸ್ಮರಿಸಬೇಕಾದ್ರೆ ಯಾರು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಯಾರನ್ನು ನಾವು ಇವತ್ತು ಕುಟುಂಬವರನ್ನ ಸ್ಮರಿಸೋದಿಲ್ಲ. ಆದ್ರೆ ಬಾಬಾ ಸಾಹೇಬರನ್ನ ಸ್ಮರಿಸ್ತೀವಿ ಅಂತಂದ್ರೆ ಬಾಬಾ ಸಾಹೇಬರ ಶಕ್ತಿ, ಅವರ ಒಂದು ಋಣದಲ್ಲಿ ಇವತ್ತು ಅಸಂಖ್ಯಾತ ಕೋಟಿ ಜನಸಂಖ್ಯೆ ಈ ಸಂದರ್ಭಕ್ಕೋಸ್ಕರ ಈ ಒಂದು ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬರು ಕೇವಲ ಒಂದು ಜಾತಿ ಜನಾಂಗಕ್ಕೆ, ಕೇವಲ ಒಂದು ವರ್ಗಕ್ಕೆ, ಕೇವಲ ಒಂದು ಶೋಷಿತ ಜನಾಂಗಕ್ಕೆ ಮಾತ್ರ ಅವರು ತಮ್ಮ ಜೀವನವನ್ನು ಸಲ್ಲಿಸಿಲ್ಲ. ಇಡೀ ಭಾರತ ದೇಶದ ಅಸಂಖ್ಯಾತ ಬಹುಕೋಟಿ ಜನಸಂಖ್ಯೆಗೆ ಅವರು ಒಂದು ದಾರಿದೀಪವನ್ನು ತೋರಿದ್ದಾರೆ, ಅವರೆಲ್ಲರಿಗೆ ದಾರಿದೀಪವನ್ನು ಹಾಕಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬರನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿ ಜನರು ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಯಾಕಂತಂದ್ರೆ ವಿದ್ಯಾ ವಿಮೋಚನೆಗೆ ಹೆದ್ದಾರಿ ಅಂತ ನಾವು ಭಾವಿಸ್ತೀವಿ, ಹೇಳ್ತೀವಿ. ಯಾಕಂತಂದ್ರೆ ಬಾಬಾ ಸಾಹೇಬರು ಇವತ್ತು ನಮ್ಮ ಬದುಕು ಪರಿವರ್ತನೆ ಆಗಬೇಕಾದ್ರೆ, ನಮ್ಮ ಬದುಕು ವಿಶೇಷ ರೀತಿಯಿಂದ ಸಾಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಮುಖ್ಯ ಕಾರಣ. ಹಂಗಾಗಿ ವಿದ್ಯೆಯಿಂದ ನಾವೆಲ್ಲರೂ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು ಅಂತ ಹೇಳಿ ಬಾಬಾ ಸಾಹೇಬರ ಪ್ರಮುಖ ಆದ್ಯತೆ ಏನಿತ್ತು ಅಂದ್ರೆ ಶಿಕ್ಷಣಕ್ಕೆ, ವಿದ್ಯೆಗೆ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ನಾವು ಹೆಚ್ಚು
ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸಿದ್ದೀವಿ. ಯಾಕಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದಿಂದ ಮಾತ್ರ ಈ ದೇಶವನ್ನ ಪರಿವರ್ತನೆ ಮಾಡಿದ್ರು, ಶಿಕ್ಷಣದಿಂದ ಮಾತ್ರ ಶೋಷಿತರನ್ನ ಪರಿವರ್ತನೆ ಮಾಡಿದ್ರು, ಶಿಕ್ಷಣದಿಂದ ಮಾತ್ರ ಈ ನಾವು ಕೂಡ ಸಮಾಜದ ಮುಖ್ಯವಾಹಿನಿ ಬರಬೇಕಂತೇಳಿ ಶೋಷಿತರನ್ನ, ದಲಿತರನ್ನ, ಇನ್ನಿತರ ಎಲ್ಲರಿಗೂ ಒಂದು ಮಾರ್ಗವನ್ನ ತೋರಿ ಇವತ್ತು ಬಾಬಾ ಸಾಹೇಬರನ್ನ ನಾವು ಹೆಜ್ಜೆಗೂ ಸ್ಮರಿಸುವಂತ ಬಾಬಾ ಸಾಹೇಬರಾಗಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ವಿದ್ಯಾರ್ಥಿ ಜನ ಸಂಕಲ್ಪ ಮಾಡಬೇಕಾಗಿದೆ. ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸಬೇಕಾಗಿದೆ. ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕಾಗಿದೆ.